ವಾಸ್ತು ಪ್ರಕಾರವೇ ಚನ್ನಮ್ಮಾರ ಅಂತ್ಯಕ್ರಿಯೆ ನೆರವೇರುತ್ತೆ. ಜಾಗ ವಿನ್ಯಾಸ ಬೆಂಗಳೂರಿನ ವಾಸ್ತು ತಜ್ಞ ಹರಿಪ್ರಸಾದ್ರಿಂದ ಈ ಒಂದು ಸಲಹೆ ಸಿಕ್ಕಿರುವಂಥದ್ದು. ಎಚ್.ಡಿ. ರೇವಣ್ಣಗೆ ಜಾಗದ ವಿನ್ಯಾಸವನ್ನ ಹೇಳಿದ್ದಾರೆ ವಾಸ್ತು ತಜ್ಞರು. ವಾಸ್ತು ಪ್ರಕಾರವೇ ಚನ್ನಮ್ಮಾರ ಅಂತ್ಯಕ್ರಿಯೆ ಜಾಗ ವಿನ್ಯಾಸ ಆಗಿರುವಂಥದ್ದು. ಬೆಂಗಳೂರಿನ ವಾಸ್ತು ತಜ್ಞ ಹರಿಪ್ರಸಾದ್ರಿಂದ ಈ ಒಂದು ಸಲಹೆ ಕೂಡ ಸಿಕ್ಕಿದೆ. ಎಚ್.ಡಿ. ರೇವಣ್ಣಗೆ ಜಾಗದ ವಿನ್ಯಾಸವನ್ನ ಹೇಳಿದ್ದಾರೆ ವಾಸ್ತು ತಜ್ಞರು. ಅಂತ್ಯಕ್ರಿಯೆ ಜಾಗ ದಕ್ಷಿಣ ಹಾಗೆ ಪೂರ್ವದಲ್ಲಿ ಬಾರ ಇರಬೇಕು ಅಂತ ಕೂಡ ಹೇಳಿರುವಂಥದ್ದು. ಉತ್ತರ ಹಾಗೆ ಪಶ್ಚಿಮದಲ್ಲಿ ಬಾರ ಇರಬಾರದು ಅಂತ ಸಲಹೆಯನ್ನ ನೀಡಿದ್ದಾರೆ. ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಈ ಒಂದು ಅಂತ್ಯಕ್ರಿಯೆ ನೆರವೇರುತ್ತೆ. ದಕ್ಷಿಣ ಹಾಗೂ ಪೂರ್ವದಲ್ಲಿ ಸಾರ್ವಜನಿಕರಿಗೆ ಗ್ಯಾಲರಿ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಉತ್ತರ ಭಾಗದಲ್ಲಿ ಮಾತ್ರ ಈ ಒಂದು ವಿವಿಐಪಿ ಗ್ಯಾಲರಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಶ್ವವೇಗ ನ್ಯೂಸ್ನಲ್ಲಿ ವಾಸ್ತು ತಜ್ಞ ಹರಿಪ್ರಸಾದ್ ಅವರು ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಈ ಕುರಿತಾಗಿ ವಾಸ್ತು ಪ್ರಕಾರವೇ ಈ ಒಂದು ಚನ್ನಮ್ಮಾರ ಅಂತ್ಯಕ್ರಿಯೆ ನೆರವೇರುತ್ತೆ. ಜಾಗ ಕೂಡ ವಿನ್ಯಾಸವನ್ನ ಮಾಡಿದ್ದಾರೆ. ಬೆಂಗಳೂರಿನ ವಾಸ್ತು ತಜ್ಞ ಹರಿಪ್ರಸಾದ್ ಅವರು ಈ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಎಚ್.ಡಿ. ರೇವಣ್ಣಗೆ ಜಾಗದ ವಿನ್ಯಾಸವನ್ನ ತಿಳಿಸಿ ಹೇಳಿದ್ದಾರೆ ವಾಸ್ತು ತಜ್ಞರಾಗಿರುವಂಥವರು. ಅಂತ್ಯಕ್ರಿಯೆ ಜಾಗ ದಕ್ಷಿಣ ಮತ್ತು ಪೂರ್ವದಲ್ಲಿ ಬಾರ ಇರಬೇಕಂತೆ. ಜೊತೆಗೆ ಇನ್ನು ಉತ್ತರ ಮತ್ತೆ ಪಶ್ಚಿಮದಲ್ಲಿ ಬಾರ ಇರಬಾರ್ದು ಅಂತ ರೇವಣ್ಣ ಅವರಿಗೆ ಈಗ ವಾಸ್ತು ತಜ್ಞರಾಗಿರುವಂತಹ ಹರಿಪ್ರಸಾದ್ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಸಲಹೆಯ ಮೇರೆಗೆ ಈಗ ಅಂತ್ಯಕ್ರಿಯೆಗೆ ಈಗ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಈ ಒಂದು ಅಂತ್ಯಕ್ರಿಯೆ ನೆರವೇರುತ್ತೆ. ಉತ್ತರ ಭಾಗದಲ್ಲಿ ಮಾತ್ರ ವಿವಿಐಪಿ ಗ್ಯಾಲರಿಗೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಅಶ್ವವೇಗ ನ್ಯೂಸ್ನಲ್ಲಿ ವಾಸ್ತು ತಜ್ಞ ಹರಿಪ್ರಸಾದ್ ಅವರು ಈ ಕುರಿತಾಗಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ವಾಸ್ತು ಪ್ರಕಾರವೇ ಈ ಒಂದು ಅಂತ್ಯಕ್ರಿಯೆಗೆ ಜಾಗವನ್ನ ವಿನ್ಯಾಸ ಮಾಡಲಾಗಿರುವಂಥದ್ದು. ಬೆಂಗಳೂರಿನ ವಾಸ್ತು ತಜ್ಞ ಹರಿಪ್ರಸಾದ್ರಿಂದ ಈ ಒಂದು ಸಲಹೆಯನ್ನ ನೀಡಲಾಗಿದೆ. ಎಚ್.ಡಿ. ರೇವಣ್ಣಗೆ ಜಾಗದ ವಿನ್ಯಾಸವನ್ನ ಕೂಡ ಹೇಳಿರುವಂಥದ್ದು ವಾಸ್ತು ತಜ್ಞರಾಗಿರುವಂತಹ ಹರಿಪ್ರಸಾದ್ ಅವರು. ಅಂತ್ಯಕ್ರಿಯೆ ಜಾಗ ದಕ್ಷಿಣ ಮತ್ತು ಪೂರ್ವದಲ್ಲಿ ಬಾರ ಇರಬೇಕಂತೆ. ಇನ್ನು ಉತ್ತರ ಮತ್ತೆ ಪಶ್ಚಿಮದಲ್ಲಿ ಬಾರ ಇರಬಾರ್ದು ಅಂತ ಕೂಡ ಸಲಹೆಯನ್ನ ನೀಡಿದ್ದಾರೆ. ನಿಧಾನಗತಿಯಲ್ಲಿ ಸಾಗ್ತಾ ಇರುವಂತಹ ಅಂತಿಮ ಯಾತ್ರೆ ಚನ್ನಮ್ಮಾರ ಅಂತಿಮ ಯಾತ್ರೆ ಇದು. ದೇವೇಗೌಡರವರ ಪತ್ನಿ ಚೆನ್ನಮ್ಮನವರು ದಿವಸರಾಗಿದ್ದಾರೆ. ಅವರ ಎಚ್.ಡಿ. ದೇವೇಗೌಡರ ಹುಟ್ಟೂರು ಹರದನಹಳ್ಳಿಯ ಸಮೀಪದ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅವರ ಅಂತ್ಯಕ್ರಿಯೆಗೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ದೇವೇಗೌಡರ ಕುಟುಂಬ ಅಂತ ಹೇಳಿದ್ರೆ ಶಾಸ್ತ್ರ ಸಂಪ್ರದಾಯ ಮತ್ತು ವಾಸ್ತುಶಾಸ್ತ್ರವನ್ನು ಅತಿ ಹೆಚ್ಚಾಗಿ ನಂಬುವಂತಹದ್ದು. ಈ ಹಿನ್ನೆಲೆ ವಾಸ್ತು ತಜ್ಞರನ್ನು ಕರೆಸಿ ಅಂತ್ಯಕ್ರಿಯೆ ನಡೆಯುವಂತಹ ಜಾಗದಲ್ಲಿ ಯಾವ ಜಾಗಗಳು ಎಲ್ಲೆಲ್ಲಿ ಬರಬೇಕು ಅನ್ನುವಂಥದ್ದನ್ನು ಕೂಡ ಈಗ ನಿಗದಿಪಡಿಸಿರ್ತಕ್ಕಂಥದ್ದು. ಬೆಂಗಳೂರಿಂದ ವಾಸ್ತು ತಜ್ಞರು ಬಂದು ಇದೀಗ ಚೆನ್ನಮ್ಮನವರ ಅಂತಿಮ ಸಂಸ್ಕಾರ ನಡೆಯುವಂತಹ ಜಾಗದ ಒಂದು ಗುರುತನ್ನು ಮಾಡಿರ್ತಕ್ಕಂಥದ್ದು. ಆ ಗುರುತನ್ನು ಮಾಡಿ ಯಾವ ಜಾಗಗಳಲ್ಲದೆ ಈ ಅಂತ್ಯಕ್ರಿಯೆ ನಡೆಯುವಂತಹ ಜಾಗದ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಭಾರವಾಗಿ ಇರಬೇಕು ಮತ್ತು ಪೂರ್ವ ಮತ್ತು ಉತ್ತರದಲ್ಲಿ ಭಾರವಾಗಿ ಇರಬಾರ್ದು ಅನ್ನುವಂಥದ್ದೆಲ್ಲವನ್ನು ಕೂಡ ಈಗ ರೇವಣ್ಣರವ್ರಿಗೆ ಬಿಡಿಸಿ ಹೇಳಿ ಯಾವ್ಯಾವ ಗ್ಯಾಲರಿಗಳು ಎಲ್ಲೆಲ್ಲಿ ಬರಬೇಕು ಅನ್ನುವಂಥದ್ದನ್ನು ಕೂಡ ಗುರುತು ಮಾಡಿ ಹೋಗಿದ್ದಾರೆ. ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಭಾರವಾಗಿ ಇರಬೇಕಾಗಿರುವಂತಹ ಕಾರಣಕ್ಕಾಗಿ ಆ ಒಂದು ಜಾಗದಲ್ಲಿ ಸಾರ್ವಜನಿಕರ ಗ್ಯಾಲರಿಗಳನ್ನು ಮಾಡಬೇಕು ಮತ್ತು ಉತ್ತರ ಮತ್ತು ಪೂರ್ವದಲ್ಲಿ ಭಾರವಾದಂತಹ ವಸ್ತುಗಳು ಇರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ವಿಐಪಿಗಳ ಗ್ಯಾಲರಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ವಾಸ್ತು ತಜ್ಞರು ಏನು ಹೇಳಿದ್ದಾರೆ ಅದರಂತೆ ಎಲ್ಲ ರೀತಿಯ ಗ್ಯಾಲರಿಗಳನ್ನು ಈಗ ಸಿದ್ಧಪಡಿಸ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿನಿಂದ ಬೆಳಗ್ಗೆ ಬೇರೆ ಅಂದರೆ ವಿಐಪಿಗಳಿಗೆ ಬೇರೆ ಸ್ಥಳವನ್ನು ನಿಯುಕ್ತಿ ಮಾಡಿದ್ರು. ಅಂದರೆ ಈಗ ಅಂತ್ಯಕ್ರಿಯೆಗೆ ಗುರುತು ಮಾಡಿರ್ತಕ್ಕಂತಹ ಎಡಭಾಗದಲ್ಲಿ ವಿಐಪಿಗಳಿಗೆ ಸ್ಥಳವನ್ನು ನಿಯೋಜನೆ ಮಾಡಿದ್ರು. ಆದರೆ ವಾಸ್ತು ತಜ್ಞರು ಬಂದು ದಕ್ಷಿಣದಲ್ಲಿ ಅಥವಾ ಪಶ್ಚಿಮದಲ್ಲಿ ಭಾರ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಇದೀಗ ವಿಐಪಿ ಗ್ಯಾಲರಿಗಳನ್ನು ಶಿಫ್ಟ್ ಮಾಡಿ ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇವಾಗ ಆ ಲಾರಿಗಳು ಚೇರನ್ನು ತುಂಬಿಕೊಂಡು ನಿಂತಿದೆ. ಈ ಒಂದು ಜಾಗದಲ್ಲಿ ವಿಐಪಿ ಗ್ಯಾಲರಿ ಬರುತ್ತೆ. ಮತ್ತೆ ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ಬೆಂಗಳೂರಿನಿಂದ ಬಂದಿರತಕ್ಕಂಥ ವಾಸ್ತು ತಜ್ಞರಿದ್ದಾರೆ. ಸರ್, ಏನೆಲ್ಲ ಈಗ ಸಜೆಷನ್ಗಳನ್ನ ಇಲ್ಲಿ ವಾಸ್ತು ಪ್ರಕಾರ ಕೊಟ್ಟಿದ್ದೀರಿ? ಸಹಿಷ್ಣು ಐತೆ ಸರ್, ಚೆನ್ನಾಗಿದೆ. ಸಹಿಷ್ಣು ಐತೆ, ಎಲ್ಲ ಚೆನ್ನಾಗಿತ್ತು.
ಅಲ್ಲ ಏನು ಸಜೆಷನ್ಸ್ ಸಹಿಷ್ಣು ಏನಿಲ್ಲ. ಪೂರ್ವದಲ್ಲಿ ಪಶ್ಚಿಮದಲ್ಲಿ ಭಾರ ಕಡಿಮೆ ಇರಬೇಕು, ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ಭಾರ ಜಾಸ್ತಿ ಇರಬೇಕು, ಪೂರ್ವದಲ್ಲಿ ಉತ್ತರದಲ್ಲಿ ಭಾರ ಇರಬಾರ್ದು. ಅದೇ ವಾಸ್ತು. ರೈಟ್ ಸರ್. ಅಲ್ಲ ಈಗ ಭಾರ ಇಲ್ಲಿ ಇರಬೇಕು ಅನ್ನೋದು ಕಾರಣಕ್ಕೆ ಏನೇನು ಏನಿಲ್ಲ, ಅದು ವಾಸ್ತು ಸಲುವಾಗಿ ಭಾರ ಇದ್ರ ಮೇಲೆ ಒಳ್ಳೇದಂತು. ಎಲ್ಲ ಪಬ್ಲಿಕ್ ಎಲ್ಲ ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ಇರ್ತಾರೆ, ಅದ್ರಿಗೆ ಪೂರ್ವದಲ್ಲಿ ಈಶಾನ್ಯದಲ್ಲಿ ಆ ಸಮಾಧಿ ಇರುತ್ತೆ. ಚೆನ್ನಾಗಿ ಫಂಕ್ಷನ್ ಚೆನ್ನಾಗಿ ನಡೀತದೆ ಅಂತ. ಈ ವಾಸ್ತು ಪ್ರಕಾರ ಅಥವಾ ಶಾಸ್ತ್ರ ಸಂಪ್ರದಾಯಗಳನ್ನು ಅದು ಪಾಲನೆ ಸಂಪ್ರದಾಯ ಬೇರೆ ಸರ್. ತೊಂದರೆಗಳಾಗೋದಿಲ್ಲ ಅಂತ. ಏನೂ ಆಗೋದಿಲ್ಲ, ದೇವ್ರ ದಯಿಂದ ಏನೂ ಆಗೋದಿಲ್ಲ. ರೈಟ್ ಸರ್. ಓಕೆ. ಇದಿಷ್ಟು ಬೆಂಗಳೂರಿನಿಂದ ಬಂದಿರತಕ್ಕಂತಹ ವಾಸ್ತು ತಜ್ಞರ ಮಾತಾಗಿರ್ತಕ್ಕಂತಹದ್ದು. ಎಲ್ಲ ಸಜೆಷನ್ಗಳನ್ನ ರೇವಣ್ಣವರ ಬಳಿ ಈಗ ವಾಸ್ತು ತಜ್ಞರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಅಂತಿಮ ವಿಧಿವಿಧಾನ ನಡೆಯುವಂತಹ ಜಾಗವನ್ನು ಕೂಡ ವಿನ್ಯಾಸಗೊಳಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಸಂದೀಪ್ ಕುಮಾರ್, ಅಶ್ವೇಗ ನ್ಯೂಸ್, ಹಾಸನ.